ಹಲೋ ಡೈಮಂಡ್ಸ್ ಟೆಕ್ ನ್ಯೂಸ್ ಎಪಿಸೋಡ್ 18ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೇಟ್ ಬಂದು ಆಗಸ್ಟ್ 3ನೇ ತಾರೀಕು ಸ್ಯಾಟರ್ಡೆ, ಟೈಮ್ ಬಂದು 5 ಗಂಟೆ ಆಗಿದೆ. ಇಲ್ಲಿವರೆಗೂ ಇರೋ ನ್ಯೂಸ್ ಆದ್ರೆ ಇದು ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇದೇ ತಿಂಗಳು 6ನೇ ತಾರೀಕು ಅಮೆಝಾನ್ ಅಲ್ಲಿ ಸೇಲ್ ಆದ್ರೆ ಸ್ಟಾರ್ಟ್ ಮಾಡ್ತಾ ಇದಾರೆ. ಲಾಸ್ಟ್ ಟೈಮ್ ಏನಾದರೂ ಸೇಲ್ ಅಲ್ಲಿ ನೀವೇನಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಈ ಸೇಲ್ ಅಲ್ಲಿ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು. ಫ್ಲಿಪ್ಕಾರ್ಟಲ್ಲೂ ಸೇಮ್ ಡೇಟ್ ಆದರೆ 6ನೇ ತಾರೀಕಿಂದನೇ ಸೇಲ್ನಾದರೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಪ್ಲಸ್ ಮೆಂಬರ್ಗೆ 6ನೇ ತಾರೀಕು ಮಿಡ್ ನೈಟಿಂದನೇ ಸೇಲ್ ಸ್ಟಾರ್ಟ್ ಆಗುತ್ತೆ. ಮತ್ತು ಪ್ರೈಮ್ ಮೆಂಬರ್ಸ್ಗೂ ಸಹ 6ನೇ ತಾರೀಕು ಮಿಡ್ ನೈಟಿಂದನೇ ಸೇಲ್ ಸ್ಟಾರ್ಟ್ ಆಗುತ್ತೆ. ಅವ್ರದ್ದು ಏನೇನು ಪ್ರೈಸ್ ಎಲ್ಲ ಇರುತ್ತೆ, ಪ್ಲಸ್ ಮತ್ತು ಪ್ರೈಮ್ ಮೆಂಬರ್ಸ್ ಇದ್ದರೆ ನಿಮಗೆ ಒಂದಿನ ಮುಂಚೆ ಸಿಗುತ್ತೆ. ಅದ್ರ ನೆಕ್ಸ್ಟ್ ದಿನ ನಾನ್ ಪ್ರೈಮ್ ಮೆಂಬರ್ಸ್ಗೆ, ನಾನ್ ಪ್ಲಸ್ ಮೆಂಬರ್ಸ್ಗೆ ಫ್ಲಿಪ್ಕಾರ್ಟು ಮತ್ತು ಅಮೆಝಾನಲ್ಲಿ ಸೇಲ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಅಮೆಝಾನ್ ಅವರು ಇದಕ್ಕೆ ಗ್ರೇಟ್ ಫ್ರೀಡಮ್ ಸೇಲ್ ಅಂತ ಇಟ್ಟಿದ್ರೆ, ಫ್ಲಿಪ್ಕಾರ್ಟಲ್ಲಿ ಫ್ರೀಡಮ್ ಫೆಸ್ಟಿವಲ್ ಅಂತ ಸೇಲ್ನಾದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೀವೇನಾದರೂ ಲಾಸ್ಟ್ ಟೈಮ್ ಸೇಲಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಮಾತ್ರ ಈ ಸೇಲಲ್ಲಿ ಪರ್ಚೇಸ್ ಮಾಡಿ ಅಂತ ಹೇಳ್ತಿದ್ದೀನಿ. ಸ್ಪೆಸಿಫೈ ಆಗಿ ಇದು ದೊಡ್ಡ ಸೇಲು ಅಲ್ಲ, ಏನೂ ಅಲ್ಲ, ಜಸ್ಟ್ ನಾರ್ಮಲ್ ಒಂದು ಸೇಲ್ ಮಾಡ್ತಾ ಇದ್ದಾರೆ. ಇದರಲ್ಲೂ ಸೇಮ್ ಲಾಸ್ಟ್ ಟೈಮ್ ಬಂದಂಗೆ ಸುಮಾರು ಪ್ರಾಡಕ್ಟ್ಸ್ ಕಮ್ಮಿ ಪ್ರೈಸ್ಗಾದರೆ ಸಿಗುತ್ತೆ. ನೀವು ಸುಮಾರು ಜನ ನಮ್ಮ ಟೆಲಿಗ್ರಾಮ್ ಚಾನಲಿಂದ ಲಾಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದೀರಾ. ಲಾಸ್ಟ್ ಟೈಮ್ ಸೇಲಲ್ಲಿ ನೀವೇನು ಪರ್ಚೇಸ್ ಮಾಡಿದ್ರಿ ಅಂತ ನಿಮಗೆ ನೆನಪಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ. ಈ ಸರಿನೂ ಕಂಪ್ಲೀಟ್ 3 ದಿನ ಸೇಲ್ ಇರುತ್ತೆ, 3-4 ದಿನ ಇರುತ್ತೆ. ಆಮೇಲೆ ಎಲ್ಲ ಲೈಟಾಗಿ ಹೈಪ್ ಕಮ್ಮಿ ಆಗುತ್ತೆ. 12ನೇ ತಾರೀಕುವರೆಗೂ ಸೇಲ್ ಇದೆ ಅಂತ ಇವರು ಅನೌನ್ಸ್ ಮಾಡ್ತಾ ಇದ್ದಾರೆ. ಬಟ್ 12ನೇ ತಾರೀಕುವರೆಗೂ ಸೇಮ್ ಡಿಸ್ಕೌಂಟ್ಸ್ ಇರುತ್ತಾ ಅಂತ ನೋಡೋದಕ್ಕೆ ಸಿಗೋದಿಲ್ಲ. ಬಟ್ ಆ ರೇಂಜ್ ಒಳಗಡೆ ನಮಗೇನಾದರೂ ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಪ್ರಾಡಕ್ಟ್ಸ್ ಇದ್ದರೆ ನಾನು ಟೈಮ್ ಟು ಟೈಮ್ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅಥವಾ ಇಲ್ಲಿರೋ QR ಸ್ಕ್ಯಾನ್ ಮಾಡಿ ಸಹ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. 40,000 ಮೆಂಬರ್ಸ್ ಪ್ಲಸ್ ಇದ್ದಾರೆ ಟೆಲಿಗ್ರಾಮ್ ಚಾನಲಲ್ಲಿ. ಅದರಲ್ಲಿ ಇಷ್ಟು ಜನನು ಏನಾದರೂ ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಪ್ರಾಡಕ್ಟ್ಸ್ ಇದ್ದರೆ ಅದನ್ನು ಫ್ರೀ ಸರ್ವಿಸ್ ಎಂಜಾಯ್ ಮಾಡ್ತಿದ್ದಾರೆ. ಇದೇ ರೀತಿ ನೀವು ಈ ಫ್ರೀ ಸರ್ವಿಸ್ನ ಯೂಸ್ ಮಾಡಿಕೊಂಡು ಡಿಸ್ಕೌಂಟ್ಸ್ ಇರೋ ಪ್ರಾಡಕ್ಟ್ಸ್ನ ಟೈಮ್ ಟು ಟೈಮ್ ಕ್ಯಾಚ್ ಮಾಡ್ಕೊಬೋದು. ಮತ್ತು ಟೆಕ್ ನ್ಯೂಸ್ ಒಳಗಡೆ ಹೋಗೋದಾದರೆ ಫಸ್ಟ್ ನ್ಯೂಸ್ ನಮಗೆ ಇನ್ಫಿನಿಕ್ಸ್ ಕಡೆಯಿಂದ ಬರ್ತಾ ಇದೆ. ಇನ್ಫಿನಿಕ್ಸಲ್ಲಿ ಎಕ್ಸ್ಪ್ಯಾಡ್ನ ಡಿಸೈನ್ಸ್ ಅದರಲ್ಲಿ ಲೀಕ್ ಬಂದಿದೆ. ನನಗೆ ಇದರಲ್ಲಿ 3 ಕಲರ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. 3 ಒಂದು ಸ್ವಲ್ಪ ಸಿಮಿಲರ್ ಅಂತ ಹೇಳೋದಕ್ಕಾಗಲ್ಲ, 3 ಡಿಫ್ರೆಂಟ್ ಕಲರ್ಸ್ ಆದರೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತು ಇದರಲ್ಲಿ ಮೀಡಿಯಾಟೆಕ್ ಹೀಲಿಯೋ G99 4G ಪ್ರೊಸೆಸರ್ನಾದರೆ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಈ ಪ್ಯಾಡಲ್ಲಿ ನಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ನ ನೋಡೋದಕ್ಕೆ ಸಿಗುತ್ತೆ. ಮತ್ತು ಈ ಟ್ಯಾಬಲ್ಲಿ 12 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮ್ರಾ ರಿಯರ್ ಸೆಟಪ್ನ ನೋಡೋದಕ್ಕೆ ಸಿಗುತ್ತೆ. ಒಂದು 12 ಮೆಗಾ ಪಿಕ್ಸೆಲ್ ಇರುತ್ತೆ, ಇನ್ನೊಂದು 5 ಮೆಗಾ ಪಿಕ್ಸೆಲ್ 2 ಮೆಗಾ ಪಿಕ್ಸೆಲ್ ಇರುತ್ತೆ. ನೋಡೋದಕ್ಕೆ iPhone 15 Pro Max ಥರ ಐಪ್ ಕೊಡೋದಕ್ಕೆ ಟ್ರಿಬಲ್ ಕ್ಯಾಮ್ರಾ ಸೆಟಪ್ ಥರನೇ ಡಿಸೈನ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ 2 ಸೆನ್ಸರ್ ಇರುತ್ತೆ, ಒಂದು ಫ್ಲಾಶ್ ಲೈಟ್ ಇರುತ್ತೆ. ಈ ಟ್ಯಾಬಲ್ಲಿ ನಮಗೆ ಕಂಪ್ಲೀಟ್ 7000 mAh ಬ್ಯಾಟ್ರಿನೂ ಸಹ ನೋಡೋದಕ್ಕೆ ಸಿಗುತ್ತೆ. ಇನ್ಫಿನಿಕ್ಸ್ ಎಕ್ಸ್ಪ್ಯಾಡ್ನ ಸ್ಪೆಸಿಫಿಕೇಶನ್ ಬಂದು ನಮಗೆ 11 ಇಂಚಸ್ ಡಿಸ್ಪ್ಲೇ ಇದು ಹೊಂದಿದ್ದು 90 Hz LCD ಡಿಸ್ಪ್ಲೇ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಮೀಡಿಯಾಟೆಕ್ ಹೀಲಿಯೋ G99 ಅಲ್ಟಿಮೇಟ್ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಇದು Android 14 ಒಂದಿಗೆ ಬರುವಂಥ ಟ್ಯಾಬ್ ಆಗಿದ್ದು 12 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ವಿತ್ ಫ್ಲಾಶ್ ಲೈಟು ಕ್ಯಾಮ್ರಾನಾದರೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಫ್ರಂಟ್ ಸೈಡು 8 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಕ್ಯಾಮ್ರಾ ಆದರೆ ಕೊಟ್ಟಿದ್ದಾರೆ. 7000 mAh ಬ್ಯಾಟ್ರಿ ಇದ್ದು 4GB ಪ್ಲಸ್ 128GB ಸ್ಟೋರೇಜ್ನ ಟ್ಯಾಬ್ ಇದಾಗಿದ್ದು ಇದರಲ್ಲಿ ಮೆಮೊರಿ ಕಾರ್ಡಿಂದ 1 TB ವರೆಗೂ ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೊಬೋದಾಗಿದೆ. 7.58 mm ಥಿಕ್ನೆಸ್ ಇದು ಹೊಂದಿದ್ದು 496 ಗ್ರಾಮ್ ವೆಯ್ಟ್ ಇರುತ್ತೆ. ಇದು ಬಂದ್ಬಿಟ್ಟು ಅಂಡರ್ 15K ಬರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೇನೆ. ಒಂದು 12-13 ಸಾವಿರ ರೂಪಾಯಿ ಅಂದ್ರೂ ಇದಕ್ಕೆ ರೇಟ್ ಜಾಸ್ತಿನೇ ಆಯಿತು ಅಂತ ನನ್ನ ಒಪಿನಿಯನ್. ಒಂದು 10,000-11,000 ರೂಪಾಯಿ ಬೆಸ್ಟ್ ಇದಕ್ಕೆ ಪ್ರೈಸು. ನೆಕ್ಸ್ಟ್ ನ್ಯೂಸ್ ಬಂದು ಓಪೋ ಕಡೆಯಿಂದ. ಓಪೋ ಅವರು ನಿನ್ನೆ ಒಂದು ಫೋನ್ನ ಲಾಂಚ್ ಮಾಡಿದ್ದಾರೆ, A3X 5G ಅಂದ್ಬಿಟ್ಟು. ಇದರ ಸ್ಪೆಸಿಫಿಕೇಶನ್ ನೋಡಿಕೊಂಡ್ರೆ 6.67 ಇಂಚಸ್ HD 120 Hz ಡಿಸ್ಪ್ಲೇ ಈ ಫೋನ್ ಹೊಂದಿದ್ದು ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 6300 ಪ್ರೊಸೆಸರ್ನಾದರೆ ಯೂಸ್ ಮಾಡಿದ್ದಾರೆ. 8 ಮೆಗಾ ಪಿಕ್ಸೆಲ್ ಮೈನ್ ಕ್ಯಾಮ್ರಾ, 5 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಒಂದಿಗೆ ಈ ಫೋನ್ ಬರುವಂಥದ್ದು. 5100 mAh ಬ್ಯಾಟ್ರಿ ಸಪೋರ್ಟ್ನು ಸಹ ಇದು ಹೊಂದಿದೆ. 45 ವ್ಯಾಟ್ನ ಚಾರ್ಜಿಂಗ್ ಸಪೋರ್ಟ್ನು ಸಹ ಈ ಫೋನು ಮಾಡುತ್ತೆ. ಈ ಫೋನ್ ಬಂದ್ಬಿಟ್ಟು ಮಿಲಿಟರಿ ಸ್ಟ್ಯಾಂಡರ್ಡ್ 810H ಸರ್ಟಿಫಿಕೇಟ್ನಾದರೆ ತೊಗೊಂಡಿದೆ. ಬಟ್ ಇದೊಂದು ಟಫ್ ಫೋನ್ ಅಂತಲೂ ಹೇಳ್ಬೋದು. ಇದರಲ್ಲಿ 2 ವೇರಿಯಂಟ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. 4GB ರ್ಯಾಮು 64GB ಸ್ಟೋರೇಜ್ನ ವೇರಿಯಂಟು, ಅಥವಾ 4GB ರ್ಯಾಮು 128GB ವೇರಿಯಂಟು. ಇದು 4GB 64GB ಬಂದು 12,499 ರೂಪಾಯಿ ಪ್ರೈಸ್ ಇದೆ. 128GB ಬಂದು 1,000 ರೂಪಾಯಿ ಜಾಸ್ತಿ ಇದೆ. ಇನ್ ಕೇಸ್ ನೀವೇನಾದರೂ ಒಂದು 12,000 ರೇಂಜಲ್ಲಿ ಒಂದು ಫೋನ್ ನೋಡ್ತಿದ್ರೆ ಇದು ಟಫ್ ಫೋನ್ ಅಂತ ಹೇಳ್ಬೋದು. ಬಟ್ ಬೇರೆ ಇನ್ಯಾವುದೇ ರೀತಿಯಿಂದ ಈ ಫೋನ ಪ್ರಿಫರ್ ಮಾಡೋದಕ್ಕಾಗಲ್ಲ. ಕ್ಯಾಮ್ರಾ ವೈಸ್ ಓಕೆ, ಆಲ್ಮೋಸ್ಟ್ ಈ ಪ್ರೈಸ್ ರೇಂಜ್ಗೆ ಓಕೆ ಅಂತ ಹೇಳ್ಬೋದು. 6.67 ಇಂಚಸ್ನ HD ಡಿಸ್ಪ್ಲೇನೂ ಕೂಡ ಸ್ವಲ್ಪ ಎಂಕರೇಜ್ ಮಾಡ್ಬೋದು. ಫುಲ್ HD ಪ್ಲಸ್ ಡಿಸ್ಪ್ಲೇ ಇದ್ದಿದ್ರು ಚೆನ್ನಾಗಿರ್ತಿತ್ತು.
ನೆಕ್ಸ್ಟ್ ನ್ಯೂಸ್ ಬಂದು ಹೈದರಾಬಾದ್ ಕಡೆಯಿಂದ. ಹೈದರಾಬಾದಲ್ಲಿ ಎಲ್ಲ ರೆಸ್ಟೋರೆಂಟ್ಸು, ಹೋಟೆಲ್, ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಗೆ ಇವರು ಓಪನ್ ಆಗಿ ಇನ್ವಿಟೇಷನ್ ಆದ್ರೆ ಕೊಡ್ತಾ ಇದ್ದಾರೆ. ಯಾರಾದರೂ ರೆಸ್ಟೋರೆಂಟ್ಸು ಅಥವಾ ಲಿಕ್ವರ್ ಶಾಪ್ಸು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸು ಈ ಥರದ್ದೇನಾದರೂ ಹೈದರಾಬಾದಲ್ಲಿ ಓಪನ್ ಮಾಡೋ ಪ್ಲ್ಯಾನ್ ಇದ್ದರೆ, ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಈ ಥರ ಮಾಡೋ ಪ್ಲ್ಯಾನಲ್ಲಿದ್ದರೆ ಹೈದರಾಬಾದಲ್ಲಿ ನಿಮಗೆ ಓಪನ್ ಆಗಿ ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಇನ್ವೆಸ್ಟರ್ಸ್ ಬೇಕು, ಸೊ ಅದಕ್ಕೋಸ್ಕರ ಇವರು ಇನ್ವೈಟ್ ಮಾಡ್ತಾ ಇದ್ದಾರೆ. ಯಾರಾದರೂ ಬಿಸ್ನೆಸ್ ಮಾಡೋರನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದು ಬಾಂಗ್ಲಾದೇಶದಿಂದ. ಬಾಂಗ್ಲಾದೇಶ ಟೋಟಲ್ ಟಿಕ್ಟಾಕು, ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮು, ವಾಟ್ಸಪ್ ಸೇರಿದಂತೆ ಕೆಲವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಬ್ಯಾನ್ ಮಾಡಿದ್ದಾರಂತೆ. ವಾಟ್ಸಪ್ ಏನು ಮಾಡಿತ್ತು ಅಂತ ಗೊತ್ತಿಲ್ಲ, ಯೂಟ್ಯೂಬ್ ಏನು ಮಾಡಿತ್ತು ಅಂತ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ಬ್ಯಾನ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ನನಗೇನು ಪ್ರಾಬ್ಲಮ್ ಇಲ್ಲ. ಇನ್ಸ್ಟಾಗ್ರಾಮು, ಟಿಕ್ಟಾಕ್ ಆಲ್ರೆಡಿ ಸುಮಾರು ಕಂಟ್ರೀಸಲ್ಲಿ ಬ್ಯಾನ್ ಇದೆ. ಯೂಟ್ಯೂಬು ಮತ್ತು ವಾಟ್ಸಪ್ಪಿಂದ ಏನು ಪ್ರಾಬ್ಲಮ್ ಆಯ್ತಾ ಗೊತ್ತಿಲ್ಲ, ಕಂಪ್ಲೀಟಾಗಿ ಇವರು ಇದನ್ನು ಬ್ಯಾನ್ ಮಾಡಿದ್ದಾರೆ. ಮತ್ತು ಇವತ್ತಿನ ಡೀಲ್ ಆಫ್ ದಿ ಡೇ ನೋಡಿಕೊಂಡ್ರೆ ನಮಗೆ OnePlus Nord 4 5G ಫೋನು ಜಸ್ಟ್ ನಮಗೆ 27,998ಗಾದರೆ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಅಮೆಝಾನಲ್ಲಿ ಲಿಸ್ಟ್ ಆಗಿರುವಂಥ ಫೋನ್ ಇದಾಗಿದ್ದು. ಐ ಥಿಂಕ್ ಇದೇ ಕಮ್ಮಿ ಪ್ರೈಸು, ಸೇಲಿಗೆ ಬಂದರೂ ಇದಕ್ಕಿಂತ ಜಾಸ್ತಿ ಏನು ಕಮ್ಮಿ ಪ್ರೈಸ್ ಬರೋದಿಲ್ಲ. ಬ್ಯಾಂಕ್ ಆಫರ್ ನಮಗೆ 2,000 ರೂಪಾಯಿ ನೋಡೋದಕ್ಕೆ ಸಿಗುತ್ತೆ. ಈ 2,000 ರೂಪಾಯಿನ 6 ಮಂತ್ಸ್ EMIಗೆ ಅಥವಾ ನೋ ಕಾಸ್ಟ್ EMIಗೆ ಹಾಕ್ಕೊಂಡ್ರು ICICI ಕ್ರೆಡಿಟ್ ಕಾರ್ಡ್ ಮೇಲೆ ಈ ಆಫರ್ ಆದರೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆನ್ನೆ ನಾನು ಈ ತಿಂಗಳಲ್ಲಿ ರಿಲೀಸ್ ಆಗೋ ಫೋನ್ಗಳ ಬಗ್ಗೆ ಹೇಳಿದ್ದೆ. ಇದರಲ್ಲಿ Honor Magic 6 Pro ಅಂದ್ಬಿಟ್ಟು ಒಂದು ಫೋನ್ನ ಹೇಳಿದೆ. ಇದು ಬಂದುಬಿಟ್ಟು ನಾನು 60,000 ರೂಪಾಯಿ ಒಳಗಡೆ ಬಂದಿದ್ರೆ ಚೆನ್ನಾಗಿತ್ತು, ಒಂದು ಫ್ಲಾಗ್ಶಿಪ್ ಫೋನ್ ಅಂತ ಸಹ ನಾನು ಇದನ್ನು ರೆಕಮೆಂಡ್ ಮಾಡಿದ್ದೆ. ಇದು 12GB 512GB ವೇರಿಯಂಟ್ ಬಂದುಬಿಟ್ಟು ನಮಗೆ 90,000 ರೂಪಾಯಿ ಪ್ರೈಸ್ಗಾದರೆ ಈ ಫೋನ್ನ ಇಟ್ಟಿದ್ದಾರೆ. ಈ ಫೋನ್ನ ಸ್ಪೆಸಿಫಿಕೇಶನ್ ನೋಡಿಕೊಂಡ್ರೆ 6.8 ಇಂಚಸ್ 1.5K OLED ಕರ್ವ್ಡ್ ಡಿಸ್ಪ್ಲೇ ಆಗಿದ್ದು, ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಅಟ್ ಪ್ರೆಸೆಂಟ್ ಇರೋ ಫ್ಲಾಗ್ಶಿಪ್ ಪ್ರೊಸೆಸರ್ನಾದರೆ ಯೂಸ್ ಮಾಡಿದ್ದಾರೆ. LPDDR5X ಮತ್ತು UFS 4ನ ಸಪೋರ್ಟೆಡ್ನೊಂದಿಗೆ ಈ ಫೋನ್ ಬರುವಂಥದ್ದು. ಮತ್ತು ಇದರಲ್ಲಿ ಬಾಕ್ಸಲ್ಲಿ Android 14 Magic OS 8ನ ಜೊತೆಗೆ ಈ ಫೋನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕ್ಯಾಮ್ರಾ ಸೆಟಪ್ ಬಂದು 50 ಮೆಗಾಪಿಕ್ಸೆಲ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಜೊತೆ ಬರುವಂಥ ಮೈನ್ ಕ್ಯಾಮ್ರಾ ಇದು. 50 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ, 180 ಮೆಗಾಪಿಕ್ಸೆಲ್ ಪೆರಿಸ್ಕೋಪ್ ಕ್ಯಾಮ್ರಾನು ಸಹ ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತು ಫ್ರಂಟಲ್ಲಿ 50 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ. 5600 mAh ಬ್ಯಾಟ್ರಿ ಇದೆ. ಬ್ಯಾಟ್ರಿ ವಿಷಯದಲ್ಲೂ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ, ತುಂಬ ದೊಡ್ಡ ಬ್ಯಾಟ್ರಿನೇ ಇದು ಆಗಿದ್ದು. 80 ವ್ಯಾಟ್ನ ವೈರ್ಡು ಮತ್ತು 66 ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟು ಸಹ ಇದೆ. ಇನ್ ಕೇಸ್ ಇದನ್ನು ಬೇರೆ ವೈರ್ಲೆಸ್ ಫೋನ್ಗಳ ಜೊತೆ ಲೈಕ್ ಗರೀಬ್ ಆ್ಯಪಲ್ಲಿ ಇರ್ತಾರಲ್ಲ, ಬಡವ್ರ ಆ್ಯಪಲ್ಲಿ ಇರ್ತಾರಲ್ಲ, ಅವರಲ್ಲಿ ವೈರ್ಲೆಸ್ ರಿವರ್ಸ್ ಚಾರ್ಜಿಂಗ್ ಇಲ್ಲ. ಅಕಸ್ಮಾತ್ ಡೆಡ್ ಆಗೋ ಪೊಸಿಷನಲ್ಲಿ ಇವರು ಅವ್ರಿಗೇನಾದರೂ ಚಾರ್ಜ್ ಮಾಡಬೇಕಂದ್ರೆ ಈ ಫೋನು 7.5 ವ್ಯಾಟ್ನ ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಸಹ ಮಾಡುತ್ತೆ. ಇದರಲ್ಲಿ ನಮಗೆ 2 ಕಲರ್ ನೋಡೋದಕ್ಕೆ ಸಿಗುತ್ತೆ, ಒಂದು ಎಪಿಕ್ ಗ್ರೀನು ಮತ್ತು ಬ್ಲ್ಯಾಕ್ ಕಲರು. ಎಲ್ಲ ಸ್ಪೆಸಿಫಿಕೇಷನ್ಸು ಓಕೆ, ಬಟ್ 90,000 ರೂಪಾಯಿಗೆ ಒಂದು ಆ್ಯಂಡ್ರಾಯ್ಡ್ ಫೋನ್ನ ಅದು ಹಾನರ್ ಅಂತ ಬ್ರ್ಯಾಂಡಲ್ಲಿ ಪ್ರಿಫರ್ ಮಾಡ್ತಾರೆ ಅಂತ ನಾನಂತೂ ಖಂಡಿತ ಅಂದ್ಕೊಂಡೇ ಇಲ್ಲ. ಮೋಸ್ಟ್ಲಿ ನೋಡೋಣ, ಇದು ಫ್ಲಾಪ್ ಆಗೋ ಚಾನ್ಸಸ್ ತುಂಬ ಇದೆ. ಈ ಫೋನ್ನಂತೂ ಯಾರೂ ರೆಕಮೆಂಡ್ ಮಾಡೋದಕ್ಕೆ ಹೋಗೋದಿಲ್ಲ. ಈ ಫೋನ್ ನನಗೊಂದು 60,000-65,000 ರೇಂಜಿಗೆ ಬಂದಿದ್ದಿದ್ರೆ ಓಕೆ ಅಂತ ಹೇಳ್ಬೋದಾಗಿತ್ತು. ಕ್ಯಾಮ್ರಾ ವಿಷಯದಲ್ಲಿ, ಬ್ಯಾಟ್ರಿ ವಿಷಯದಲ್ಲಿ, ಡಿಸ್ಪ್ಲೇ ವಿಷಯದಲ್ಲಿ, ಪ್ರೊಸೆಸರ್ ವಿಷಯದಲ್ಲಿ ಎಲ್ಲದರಲ್ಲೂ ಇದು ಓಕೆ ಇದೆ, ಯಾವುದ್ರಲ್ಲೂ ಕಮ್ಮಿ ಮಾಡಿಲ್ಲ. ಬಿಲ್ಡ್ ಕ್ವಾಲಿಟಿ ಒಂದು ಸ್ವಲ್ಪ ನೋಡ್ಕೊಬೇಕಷ್ಟೆ, ಅದು ಬಿಟ್ಟರೆ ಇನ್ನು ಯಾವುದ್ರಲ್ಲೂ ಕಮ್ಮಿ ಮಾಡಿಲ್ಲ ಅಂತ ಹೇಳ್ಬೋದು. ಬಟ್ 90,000 ಮಾತ್ರ ರೇಟ್ ಜಾಸ್ತಿ ಆಯಿತು. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ 90,000 ರೂಪಾಯಿ ಬಜೆಟ್ ಇದ್ದು ನೀವೇನಾದರೂ ಒಂದು ಫೋನ್ ನೋಡ್ತಿದ್ರೆ, ಅದು ಐಫೋನು, ಸ್ಯಾಮ್ಸಂಗು, OnePlus ಯಾವುದಾದ್ರೂ ಆಗಿರ್ಬೋದು, ನೀವು ಯಾವ ಫೋನ್ನ ಪ್ರಿಫರ್ ಮಾಡ್ತೀರಾ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಯಾವ ಬ್ರ್ಯಾಂಡ್ನ ಪ್ರಿಫರ್ ಮಾಡ್ತೀರಾ ಅನ್ನೋದನ್ನು ಅದನ್ನು ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ನ್ಯೂಸ್ ಬಂದು ನಮ್ಮ ಮೆಟ್ರೋ ಕಡೆಯಿಂದ. ನಮ್ಮ ಮೆಟ್ರೋ ಗ್ರೀನ್ ಲೈನ್ ಆಗಿರುವಂಥ ನಾಗಸಂದ್ರ ಟು ಮಾಧವರ ಎಕ್ಸ್ಟೆನ್ಷನ್ನ ಮಾಧವರ ಎಕ್ಸ್ಟೆನ್ಷನ್ನ ಅಕ್ಟೋಬರಲ್ಲಿ ಅಬ್ಸರ್ವೇಷನ್ ಮಾಡ್ತಾರೆ ಅಂತ ನ್ಯೂಸ್ ಬರ್ತಾ ಇದೆ. ಆ ಟೈಮಲ್ಲಿ ಈ ರೂಟಲ್ಲಿ ಮೆಟ್ರೋಗಳು ಓಡಾಡೋದು ಸ್ವಲ್ಪ ಕಡಿಮೆ ಇರ್ಬೋದು, ಅಥವಾ ಈ ರೂಟಲ್ಲಿ ಮೆಟ್ರೋನೇ ಬಿಡದೇ ಇರ್ಬೋದು. ತುಂಬ ವರ್ಷ ಆಯ್ತಲ್ಲ ಇದನ್ನು ಮಾಡಿ. ರೂಟ್ ಅಬ್ಸರ್ವೇಷನ್ ಮಾಡೋದು ಸ್ವಲ್ಪ ಒಳ್ಳೆ ವಿಚಾರನೇ. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನೆಲ್ಲ ಸರಿಪಡಿಸೋದು, ನೆಟ್ಟು ಬೋಲ್ಟ್ ಏನಾದರೂ ಲೂಸ್ ಆಗಿದ್ರೆ ಟೈಟ್ ಮಾಡೋದು, ಇವೆಲ್ಲ ಇದ್ದೇ ಇರ್ತವೆ. ಈ ವರ್ಕ್ ಈ ಅಕ್ಟೋಬರಲ್ಲಾದರೆ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ಬಂದು HMD ಕಡೆಯಿಂದ. HMD ಅವ್ರದ್ದು ಒಂದು ಟ್ಯಾಬ್ನ ಲೀಕ್ ಆದರೆ ಬರ್ತಾ ಇದೆ. ಈ ಟ್ಯಾಬ್ ಬಂದ್ಬಿಟ್ಟು ನಮಗೆ ನೋಕಿಯಾ ಲೂಮಿಯಾ 925 ಅಂತ ಒಂದು ಟ್ಯಾಬ್ ಬರ್ತಿತ್ತು ಗೊತ್ತಾ. ಸೊ ಅದನ್ನು ಇನ್ಸ್ಪೈರ್ ಆಗಿ ಇಟ್ಕೊಂಡು ಈ ಟ್ಯಾಬ್ನಾದರೆ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ 10.6 ಇಂಚಸ್ 2K IPS LCD ಡಿಸ್ಪ್ಲೇ ವಿತ್ 90 Hz ರಿಫ್ರೆಶ್ ರೇಟ್ನೊಂದಿಗೆ ಈ ಟ್ಯಾಬ್ ಬರುವಂಥದ್ದು. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೊಸೆಸರ್ನ ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ 8 ಮೆಗಾಪಿಕ್ಸೆಲ್ ಕ್ಯಾಮ್ರಾನ ಯೂಸ್ ಮಾಡ್ತಾ ಇದ್ದು. ಇದರಲ್ಲಿ 8GB ರ್ಯಾಮು 128GB ಮತ್ತು 8GB ರ್ಯಾಮು 256GB ಎರಡು ವೇರಿಯಂಟ್ಸು ನೋಡೋದಕ್ಕೆ ಸಿಗೋ ಚಾನ್ಸಸ್ ಇದೆ. 30 ವ್ಯಾಟ್ನ ಚಾರ್ಜಿಂಗ್ ಸಪೋರ್ಟ್ ಇದ್ದು. ಇದು ಒಂದು 5G ಟ್ಯಾಬ್ ಆಗಿರುತ್ತೆ. ನಾನು ಆವಾಗಲೇ ಹೇಳಿದ್ದು 4G ಟ್ಯಾಬು. ಅದನ್ನು ಪ್ರಿಫರ್ ಮಾಡೋದಕ್ಕಿಂತ ಇದನ್ನು ಪ್ರಿಫರ್ ಮಾಡೋದೇ ಬೆಸ್ಟು ಅಂತ ಹೇಳ್ಬೋದು. ಇದು ಸಹ ಒಂದು ಅರೌಂಡ್ 13,000-14,000 ರೂಪಾಯಿ ಪ್ರೈಸ್ ರೇಂಜಲ್ಲಾದರೆ ಬರ್ಬೋದು.
ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ ಕಡೆಯಿಂದ. ಗೂಗಲ್ ಅವರು ಸ್ಕೂಲ್ ಟೈಮ್ ಅಂದ್ಬಿಟ್ಟು ಒಂದು ಫೀಚರ್ನಾದರೆ ತೊಗೊಂಬರ್ತಾ ಇದೆ. ಇದು ಏನು ಮಾಡುತ್ತೆ ಅಂದರೆ ಕೆಲವೊಂದು ಸೆಲೆಕ್ಟೆಡ್ ಫೋನ್ಸ್ಗೆ ಈ ಫೀಚರ್ನ ಇವಾಗ ರೋಲ್ ಔಟ್ ಮಾಡ್ತಾ ಇದ್ದಾರೆ. ಇದರಿಂದ ಅಂಡರ್ 18 ಇರೋರಿಗೆ, 18 ಇಯರ್ಸ್ ಒಳಗಡೆ ಇರೋರಿಗೆ ಫೋನ್ ಏನಾದರೂ ನೀವು ಕೊಟ್ಟರೆ, ಅಕಸ್ಮಾತ್ ಸ್ಕೂಲಲ್ಲಿ ಕಾಲೇಜಲ್ಲಿ ಫೋನ್ಸ್ ಅಲೋ ಮಾಡ್ತಿದ್ರೆ ಪೇರೆಂಟ್ಸು ಸ್ಕೂಲ್ ಟೈಮ್ ಅಂದ್ಬಿಟ್ಟು ಒಂದು ರಿಸ್ಟ್ರಿಕ್ಷನ್ ಟೈಮ್ನಾದರೆ ಫಿಕ್ಸ್ ಮಾಡ್ಬೋದು. ಈ ರಿಸ್ಟ್ರಿಕ್ಷನ್ ಟೈಮಲ್ಲಿ ಅವರು ಯಾವ ಆ್ಯಪ್ಸ್ನ ಆಕ್ಸೆಸ್ ಮಾಡಬೇಕು, ಯಾವುದನ್ನು ಯೂಸ್ ಮಾಡಬೇಕು, ಯಾವುದನ್ನು ಯೂಸ್ ಮಾಡಬಾರ್ದು, ಸ್ಕೂಲ್ ಆದಮೇಲೆ ಏನು ಯೂಸ್ ಮಾಡಬೇಕು, ಸ್ಕೂಲ್ ಟೈಮಲ್ಲಿ ಕಾಲೇಜ್ ಟೈಮಲ್ಲಿ ಏನು ಯೂಸ್ ಮಾಡಬೇಕು ಅನ್ನೋದನ್ನು ಪೇರೆಂಟ್ಸು ಲಾಕ್ ಮಾಡೋ ಸಿಸ್ಟಮ್ ಆದರೆ ಇದರಲ್ಲಿರುತ್ತೆ. ಸೊ ಇದು ಕಂಪ್ಲೀಟ್ ಕಂಟ್ರೋಲ್ ಪೇರೆಂಟ್ ಕೈಯಲ್ಲೇ ಇರುತ್ತೆ. ಮಕ್ಕಳು ಏನಾದರೂ ಇದರಲ್ಲಿ ಇಂಟರ್ಫಿಯರ್ ಆಗಿ ಬೇರೆ ಏನು ಚೇಂಜಸ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಬಂದುಬಿಟ್ಟು ನಮಗೆ ಫೋನು, ವಾಚು ಈ ರೀತಿಯಾದಂಥ ಡಿವೈಸ್ಗಳಿಗೆ ಈ ಆಪ್ಷನ್ ಆದರೆ ಸ್ವಲ್ಪನೇ ರೋಲ್ ಔಟ್ ಮಾಡ್ತಿದ್ದಾರೆ. ಇವಾಗ ಸೆಲೆಕ್ಟೆಡ್ ಮಾಡಲ್ಸ್ಗೆ ಅಂತ ಮಾತ್ರ ಮಾಡಿದ್ದಾರೆ. ಫೀಚರು ರೋಲ್ ಔಟ್ ಆದಮೇಲೆ ಆ ಸೆಲೆಕ್ಟೆಡ್ ಯಾವುದ್ರಲ್ಲಾದರೂ ಫೋನಲ್ಲಿ ಅವೈಲೇಬಲ್ ಇದ್ದರೆ ನಾನು ಒಂದ್ಸರಿ ನಿಮಗೆ ಟೆಸ್ಟ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗ್ ಗ್ಯಾಲಕ್ಸಿ F14 ಅಂದ್ಬಿಟ್ಟು ಒಂದು ಫೋನ್ ಆದರೆ ಲಾಂಚ್ ಮಾಡ್ತಾ ಇದ್ದಾರೆ. ಇದರ ಪ್ರೈಸ್ ಬಂದುಬಿಟ್ಟು ಅರೌಂಡ್ 9,000 ರುಪೀಸ್ ರೇಂಜ್ಗೆ ಈ ಫೋನ್ ಲಾಂಚ್ ಆಗುವಂಥದ್ದು. ಮತ್ತು ಇದರಲ್ಲಿ ಸ್ಪೆಸಿಫಿಕೇಷನ್ ನೋಡಿಕೊಂಡ್ರೆ 6.7 ಇಂಚಸ್ IPS LCD ಫುಲ್ HD ಪ್ಲಸ್ 90 Hz ಡಿಸ್ಪ್ಲೇ ಹೊಂದಿರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 680 ಪ್ರೊಸೆಸರ್ನಾದರೆ ಇದರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಇದರಲ್ಲಿ 4GB ರ್ಯಾಮು, 4GB ವರ್ಚುವಲ್ ರ್ಯಾಮ್ ಇದ್ದು 64GB ಸ್ಟೋರೇಜ್ನ ಇದು ಹೊಂದಿರುತ್ತೆ. ಮೈಕ್ರೋ SD ಕಾರ್ಡ್ ಸ್ಲಾಟಿಂದ 1TBವರೆಗೂ ಇದನ್ನು ಎಕ್ಸ್ಪೆಂಡ್ ಸಹ ಮಾಡ್ಕೊಬೋದು. 5000 mAh ಬ್ಯಾಟ್ರಿ ಇರುತ್ತೆ. 25 ವ್ಯಾಟ್ನ ಚಾರ್ಜಿಂಗ್ ಸಪೋರ್ಟ್ ಸಹ ಇರುತ್ತೆ. ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 13 ಮೆಗಾಪಿಕ್ಸೆಲ್ ಇರುತ್ತೆ. ಬ್ಯಾಕ್ ಕ್ಯಾಮ್ರಾ 50 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ ಟ್ರಿಪಲ್ ಕ್ಯಾಮ್ರಾ ಸೆಟಪ್ನಾದರೆ ನಾವು ಇದರಲ್ಲಿ ನೋಡ್ಬೋದು. ಆ್ಯಂಡ್ರಾಯ್ಡ್ 14 ಬೇಸ್ ಮೇಲೆ ವರ್ಕ್ ಆಗುವಂಥ ಈ ಫೋನು ನಮಗೆ ಸ್ಯಾಮ್ಸಂಗ್ ಕಡೆಯಿಂದ 2 ಇಯರ್ಸ್ ಆ್ಯಂಡ್ರಾಯ್ಡ್ ಅಪ್ಗ್ರೇಡು ಮತ್ತು 4 ಇಯರ್ಸ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಗ್ರೇಡ್ ಆದರೆ 2+4 ಅಪ್ಗ್ರೇಡು ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತೆ. ಇದರಲ್ಲಿ ನಮಗೆ 2 ಕಲರ್ಸ್ ನೋಡೋದಕ್ಕೆ ಸಿಗುತ್ತೆ, ಮೂನ್ಲೈಟ್ ಸಿಲ್ವರ್ ಮತ್ತು ಪೆಪ್ಪರ್ಮಿಂಟ್ ಗ್ರೀನ್ ಅಂದ್ಬಿಟ್ಟು. ನನಗೆ ಇದರಲ್ಲಿ 2 ಕಲರೂ ಓಕೆ ಅನ್ನಿಸ್ತು, 2 ಚೆನ್ನಾಗಿದೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು OnePlus ಕಡೆಯಿಂದ. OnePlus ಓಪನ್ ಆಪೆಕ್ಸ್ ಎಡಿಷನ್ ಆದರೆ ತೊಗೊಂಬಂದಿದ್ದಾರೆ. ಈ ಆಪೆಕ್ಸ್ ಎಡಿಷನ್ನು ನಮಗೆ ಆಗಸ್ಟ್ 10ನೇ ತಾರೀಕು ನೋಡೋದಕ್ಕೆ ಸಿಗುತ್ತೆ. ನೀವೇನಾದರೂ OnePlus ಲವರ್ ಆಗಿದ್ದು ಈ ಇವೆಂಟ್ಗೆ ವೆಯ್ಟ್ ಮಾಡ್ತಾ ಇದ್ದರೆ ಈ ಫೋನ್ನ ಲಾಂಚ್ ಡೀಟೇಲ್ಸ್ ಎಲ್ಲ ನಾನು ಕೊಡ್ತೀನಿ. ಸೊ ಇದರಲ್ಲಿ ಒಂದು ಯೂನಿಕ್ ಕಲರಲ್ಲಿ ಈ ಫೋನ್ ಆದರೆ ತೊಗೊಂಬರ್ತಾ ಇದ್ದಾರಂತೆ. ಒಂದು ಜಸ್ಟ್ ಎಡಿಷನ್ ಅಷ್ಟೇ ಇದು. ಎಲ್ಲ ನಮಗೆ OnePlus ಓಪನ್ ಏನಿತ್ತು ಎಲ್ಲ ಸ್ಪೆಸಿಫಿಕೇಶನ್ನು ಸೇಮ್ ಟು ಸೇಮ್ ಇರುತ್ತೆ. ಫೋನ್ನ ಡಿಸೈನು ಕಲರ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ಕ್ವಿಕ್ ಶೇರ್ನ ಫೈಲ್ ಸೈಜ್ ಲಿಮಿಟ್ ಬಂದುಬಿಟ್ಟು 5GB ಇತ್ತು. ಇವಾಗ ಅದನ್ನು 10GBಗಾದರೆ ಇನ್ಕ್ರೀಸ್ ಮಾಡಿದ್ದಾರೆ. ನೀವೇನಾದರೂ ಕ್ವಿಕ್ ಶೇರ್ ಯೂಸ್ ಮಾಡಿ ಡೇಟಾ ಟ್ರಾನ್ಸ್ಫರ್ ಮಾಡೋದಾದರೆ ನಿಮಗೆ ಇದೊಂದು ಸ್ವಲ್ಪ ಹೆಲ್ಪ್ ಆಗ್ಬೋದು. ಇದರಿಂದ ನೀವು ಬೇಗ ಫೈಲ್ ಟ್ರಾನ್ಸ್ಫರ್ ಮಾಡೋದಾಗಲಿ ಅಥವಾ ಏನಾದರೂ ಹೆವಿ ಫೈಲ್ಸ್ ಇರುತ್ತಲ್ಲ 5GBಗಿಂತ ಮೇಲೆ ಇಷ್ಟು ದಿನ ಯೂಸ್ ಮಾಡ್ತಾ ಇದ್ದವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಇವಾಗ 10GBವರೆಗೂ ನೀವು ಇದನ್ನು ಯೂಸ್ ಮಾಡ್ಕೊಬೋದಾಗಿದೆ. ನೆಕ್ಸ್ಟ್ ಡೀಲ್ ಬಂದುಬಿಟ್ಟು ಓಪೋ ಕಡೆಯಿಂದ. ಓಪೋ ಫೈಂಡ್ N3 ಫ್ಲಿಪ್ ಅಂದ್ಬಿಟ್ಟು ಇದು ಬಂದುಬಿಟ್ಟು ಆಲ್ಮೋಸ್ಟ್ 76,000 ಪ್ರೈಸ್ ರೇಂಜ್ಗೆ ಈ ಫೋನ್ ಲಾಂಚ್ ಆಗಿದ್ದು. ಇವಾಗ ಡಿಸ್ಕೌಂಟ್ಸ್ ಎಲ್ಲ ಸೇರಿ ನಮಗೆ ಜಸ್ಟ್ 48,499ಗಾದರೆ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ. ಇದು ಡೈರೆಕ್ಟ್ 30,000 ರೂಪಾಯಿ ಪ್ರೈಸ್ ಡ್ರಾಪ್ ಆದರೆ ಆಗಿದೆ. ಮತ್ತು ಇದರಲ್ಲಿ ನಾವು ಕಾರ್ಡ್ ಆಫರ್ ಆಗಿ 1,500 ರೂಪೀಸ್ HDFC ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿ 1,500 ರೂಪಾಯಿ ಡಿಸ್ಕೌಂಟ್ ಸಹ ತೊಗೊಬೋದು. ಕಾರ್ಡ್ ಆಫರ್ ಹೋಗಿ ನಮಗೊಂದು 46,000 ರೇಂಜಲ್ಲಿ ನಮಗೆ ಈ ಫೋನ್ ಆದರೆ ನೋಡೋದಕ್ಕೆ ಸಿಗುತ್ತೆ. ಸೊ ನೋಡ್ದಲ್ಲ ಡೈಮಂಡ್ಸ್, ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.